ಈ ವಿಡಿಯೋನಲ್ಲಿ ನಾವು ERP ಸ್ಟೇಜಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಆಫ್ಟರ್ ಪ್ರೀ ಮೈಗ್ರೇಷನ್, ನಾವು ಪ್ರೀ ಮೈಗ್ರೇಷನ್ ಕಂಪ್ಲೀಟ್ ಆದ ನಂತರ ನಾವು ಮಾಡುವಂಥದ್ದು ERP ಟ್ರಯಲ್ ರನ್. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಇಲ್ಲಿ ನಿಮ್ಮ ಪ್ಯಾಕ್ಸ್ ID ಹಾಕ್ತೀರಾ. ಸೊ ಪಾಸ್ವರ್ಡ್ ಹಾಕ್ತೀರಿ, ಇಂಗ್ಲೀಷ್ ಸೆಲೆಕ್ಟ್ ಡಿಫಾಲ್ಟ್ ಆಗಿರುತ್ತೆ. ಸೊ ಡೇಟ್, ನೀವು ಯಾವ ಡೇಟಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಆ ಡೇಟ್ನ ಫೀಡ್ ಮಾಡ್ತೀರಿ. ನೆಕ್ಸ್ಟ್ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ನ ಫೀಡ್ ಮಾಡಿ ಲಾಗಿನ್ ಮಾಡಬೇಕು. ಲಾಗಿನ್ ಆದ ನಂತರ ನಿಮಗೆ ಈ ಥರ ಒಂದು ಪಾಪಪ್ ಬರುತ್ತೆ. ಸೊ ಪ್ಲೀಸ್ ಫಿಲ್ ಆರ್ ಕನ್ಫರ್ಮ್ ದ ಫಾಲೋಯಿಂಗ್ ಪ್ಯಾಕ್ಸ್ ಡೇಟಾ ಅಂತ. ಸೊ ಇದನ್ನು ನಾವು ಕನ್ಫರ್ಮ್ ಮಾಡಬೇಕು. ಇಲ್ಲಿ ಪ್ಯಾಕ್ಸ್ ನಮ್ಮ ಮಾಹಿತಿನ ಸರಿಯಾಗಿ ಫೀಡ್ ಆಗಿದೆಯಾ ಇಲ್ವಾ ಅಂತ, ಇಲ್ಲದಿದ್ದರೆ ಕರೆಕ್ಷನ್ ಮಾಡಬೇಕು. ಹಾಗೂ ಗವರ್ನೆನ್ಸ್ ಮಾಡ್ಯೂಲಲ್ಲಿ ನಾವು ಪ್ರತಿಯೊಂದು ಮಾಹಿತಿ, ಅಂದರೆ ನಮ್ಮ ಬೋರ್ಡ್ ಮೆಂಬರ್ಸ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಸ್ಟಾಫ್ ಡೀಟೇಲ್ಸ್ನ ನಾವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಸೊ ಓಕೆ ಅಂತ ಕೊಡಿ. ಸೊ ನಾವು ಗವರ್ನೆನ್ಸಲ್ಲಿ ಹೋಗಿ ನಾವು ಇದನ್ನು ಕಂಪ್ಲೀಟ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗುತ್ತೆ. ಸೊ ಪ್ಯಾಕ್ಸ್ ಇನ್ಫಾರ್ಮೇಷನ್ನ ಫಸ್ಟ್ ಕ್ಲಿಕ್ ಮಾಡಿ. ಪ್ಯಾಕ್ಸ್ ಇನ್ಫಾರ್ಮೇಷನಲ್ಲಿ ನೀವು ಹಾಕಿರುವಂಥ ಮಾಹಿತಿನ, ನಿಮ್ಮ ಪ್ಯಾಕ್ಸ್ ಹೆಸರು ಅಥವಾ ರಿಜಿಸ್ಟ್ರೇಷನ್ ನಂಬರು, ಪ್ಯಾಕ್ಸ್ ID, ಇನ್ಶೂರ್ ID ಇದನ್ನು ಎಲ್ಲ ಸರಿ ಇದೆಯಾ ಅಂತ ನೋಡಿ. ಡೇಟ್ ಆಫ್ SLIMC ಹಾಗೂ ನಿಮ್ಮ GST ನಂಬರು, ಡೇಟ್ ಆಫ್ DLIMC ಯಾವತ್ತು ಮೀಟಿಂಗ್ ಆಗಿತ್ತು, ಇದು ನಿಮ್ಮ DCCBಯಿಂದ ಈ ಡೇಟ್ ನೀವು ತಿಳ್ಕೊಂಡು ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಆ ಮಾಹಿತಿನ ಫಿಲಪ್ ಮಾಡಿ ಸೇವ್ ಮಾಡುವಂಥದ್ದು. ಅದಾದ ನಂತರ ಒಂದು ಪ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲಪ್ ಮಾಡ್ತೀರಿ. ಅದಾದಮೇಲೆ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕು. ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ. ಸೊ ಎಲೆಕ್ಟೆಡ್ ನಾಮಿನೇಟೆಡ್ ಮೆಂಬರ. ಸೊ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕ್ತೀರಿ. ಸಪೋಸ್ ಎಲೆಕ್ಟೆಡ್ ಆಗಿದ್ದರೆ ಎಲೆಕ್ಟೆಡ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಅಡ್ಮಿಷನ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಅವರ ಮಾಹಿತಿ ಕಂಪ್ಲೀಟಾಗಿ ಫಿಲಪ್ ಆಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಫಿಲಪ್ ಮಾಡಿ ಡೆಸಿಗ್ನೇಷನ್ ಅವರು ಏನು ಪ್ರೆಸಿಡೆಂಟಾ ಅಥವಾ ಡೈರೆಕ್ಟರಾ ಅಥವಾ CEO ಕ್ಯಾಶರ, ಆ ಮಾಹಿತಿನ ಎಲ್ಲ ಫಿಲಪ್ ಮಾಡ್ತೀರಿ, ಸೇವ್ ಮಾಡ್ತೀರಿ. ಸೊ ಈ ಥರ ಎಲ್ಲ ನಿಮ್ಮ ಪ್ರತಿಯೊಂದು ಮೆಂಬರು ಸ್ಟಾಫದ್ದು ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗತ್ತೆ. ಅದಾದ ನಂತರ ಮಿನಿಟ್ಸ್ ಆಫ್ ಮೀಟಿಂಗ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಡೇಟಲ್ಲಿ ಯಾವ ಬೋರ್ಡ್ ಮೀಟಿಂಗು ಅಥವಾ ಎನಿ ಅದರ್ ಮೀಟಿಂಗ್ ಟೈಪಲ್ಲಿ ಜನರಲ್ ಬಾಡಿ ಮೀಟಿಂಗ್ ಆಗಿರ್ಬೋದು, ಸಬ್ ಕಮಿಟಿ ಮೀಟಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಆಗಿರ್ಬೋದು. ಮ್ಯಾನೇಜ್ಮೆಂಟ್ ಕಮಿಟಿ ಅಂದರೆ ಬೋರ್ಡ್ ಮೀಟಿಂಗು ಯಾವತ್ತು ಸ್ಟಾರ್ಟ್ ಆಯಿತು ಅದರದ್ದು ಡೀಟೇಲ್ಸ್ ಕಂಪ್ಲೀಟ್ ಹಾಕ್ತೀರಿ. ನಿಮ್ಮ ಅಜೆಂಡಾಸ್ ಮತ್ತು ರೆಸೊಲ್ಯೂಷನ್ಸು ಆ ಕಾಪಿನ ಒಂದು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಆಮೇಲೆ ಅದರದ್ದು ಅಟೆಂಡೆನ್ಸ್, ಸೊ ಅಟೆಂಡೆನ್ಸು ಕೂಡ ತೊಗೋಬೋದು. ಇಲ್ಲಿ ಯಾರು ಅಟೆಂಡೆನ್ಸ್ ಆಗಿದ್ರು, ಯಾರು ಪ್ರೆಸೆಂಟ್ ಆಗಿದ್ರು, ಯಾರು ಆಬ್ಸೆಂಟ್ ಆಗಿದ್ರು, ಸೊ ಅದನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಬೋದು. ಪ್ಲಸ್ ಮೀಟಿಂಗ್ ಅಜೆಂಡಾ ಡೀಟೇಲ್ಸು ನೀವು ಪ್ಲಸ್ ಅಂತ ಈ ಕ್ಲಿಕ್ ಮಾಡಿ ಅಜೆಂಡಾ ನಂಬರ್ 1 ಸಬ್ಜೆಕ್ಟ್ ಏನು, ರೆಸೊಲ್ಯೂಷನ್ ಅದಕ್ಕೆ ಏನಾಯಿತು, ಸೊ ಅದನ್ನು ಕೂಡ ಫೀಡ್ ಮಾಡ್ಬೋದು. ಸೊ ಇದು ಗವರ್ನೆನ್ಸಲ್ಲಿ ಬಂದು ಇಷ್ಟೇ. ಒಂದು ಪ್ಯಾಕ್ಸ್ ಇನ್ಫಾರ್ಮೇಷನು, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮಿನಿಟ್ಸ್ ಆಫ್ ಮೀಟಿಂಗು, ಯಾವ್ಯಾವ ಮೀಟಿಂಗ್ ಯಾವ್ಯಾವ ಮಾಡ್ತೀರಿ ಅವತ್ತು ನೀವು ಇಲ್ಲಿ ಫೀಡ್ ಮಾಡುವಂಥದ್ದು, ಪ್ರೊಸೀಡಿಂಗ್ಸು ಆ್ಯಂಡ್ ಅಜೆಂಡಾಸ್. ಸೊ ಇದಾದ ನಂತರ ನೋಡಿ, ಈಗ ERPಲಿ ಫಸ್ಟ್ ಸ್ಟೆಪ್ ಇದಾದ ನಂತರ ನೀವು ಫಸ್ಟ್ ಜನರಲ್ ಲೆಡ್ಜರ್ಗೆ ಹೋಗಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಕರೆಕ್ಟಾಗಿ ಜನ್ರೇಟ್ ಆಗಿದೆಯಾ 31/3/24 ಅಂತ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. FAS ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಮಾಡೋದಕ್ಕೆ FAS ಮೇಲೆ ಕ್ಲಿಕ್ ಮಾಡಬೇಕು. ಸೊ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಹಲವಾರು ರಿಪೋರ್ಟ್ ಫಾರ್ಮೆಟ್ಸ್ನ ತೋರಿಸ್ತಾ ಇರುತ್ತೆ. ಸೊ ನಮಗೆ ಏನು ಬೇಕಾಗಿದೆ, ನಮ್ಮದು ಓಪನಿಂಗ್ ಟ್ರಯಲ್ ಬ್ಯಾಲೆನ್ಸು ಸರಿ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಪನಿಂಗ್ ಟ್ರಯಲ್ ಬ್ಯಾಲೆನ್ಸು ನಮಗೆ 1/4/24 ನಮ್ಮ ಬ್ಯಾಲೆನ್ಸ್ ಶೀಟ್ ಕರೆಕ್ಟಾಗಿ ಜನ್ರೇಟ್ ಆಗಿದೆಯಾ, ಅಂದರೆ 31/3/24. ಸೊ 0 ಡಿಫ್ರೆನ್ಸ್ ನಿಮ್ಮ ಬ್ಯಾಲೆನ್ಸ್ ಶೀಟಿಗೆ. ಆಲ್ರೆಡಿ ಪ್ರೀ ಮೈಗ್ರೇಷನಲ್ಲಿ ಕನ್ಫರ್ಮೇಷನ್ ಮಾಡಿರ್ತೀರ, ಆದರೂ ಕೂಡ ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ಇದನ್ನು ಒಂದು ಕಾಪಿ ಸೇವ್ ಮಾಡ್ಕೊಳ್ಳಿ. ಅದಾದ ನಂತರ ಎಲ್ಲ ಸರಿ ಇದೆ ಅಂತಂದರೆ ನಿಮ್ಮ ಕ್ಯಾಶ್ ಆನ್ ಹ್ಯಾಂಡ್ ಅಂತ ಏನಿದೆ, ಅಂದರೆ ನಿಮ್ಮಲ್ಲಿ ನಿಮ್ಮ ಪ್ಯಾಕ್ಸಲ್ಲಿ ಎಷ್ಟು ಕ್ಯಾಶ್ ಇದೆ ಅನ್ನೋದು ಇಲ್ಲಿ ರೈಟ್ ಸೈಡ್ ಒಂದು ಅಲರ್ಟ್ಸಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ. ಸೊ ನೀವು ಏನು ವೋಚರ್ ಪಾಸ್ ಮಾಡ್ತಾಯಿದ್ದೀರೋ ಪ್ರತಿಯೊಂದು ಕ್ಯಾಶ್ ಬುಕ್ ತೊಗೊಂಡು ಡೈಲಿ ವೋಚರ್ನ ಟೈಪ್ ಮಾಡಬೇಕಾಗತ್ತೆ. ಆ ಪ್ರತಿಯೊಂದು ಏನು ವೋಚರ್ನ ನೀವು ಟೈಪ್ ಮಾಡ್ತೀರೋ ಅಥವಾ ಫೀಡ್ ಮಾಡ್ತೀರೋ ಆ ಡೀಟೇಲ್ಸ್ಗಳಲ್ಲಿ ಇಲ್ಲಿ ತೋರಿಸ್ತಾ ಇರುತ್ತೆ ಪೆಂಡಿಂಗ್ ವೋಚರ್ಸು. ನೀವು ಫೈನಲ್ ಆಗಿ ಅದನ್ನು ಪೋಸ್ಟ್ ಮಾಡಿ ಗೋ ಲೈವ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನು ವೆರಿಫೈ ಮಾಡುವಂಥದ್ದು. ಅದಾದ ನಂತರ ಇಲ್ಲಿ ನೋಡಿ ಎಷ್ಟು ಮಾಡ್ಯೂಲ್ಸ್ ಇದೆ. ಮೆಂಬರ್ಶಿಪ್, ಲೋನ್ಸು, ಥ್ರೆಫ್ಟ್ ಡೆಪಾಸಿಟು, ಸೇವಿಂಗ್ಸು, ಈ ಥರ ಹಲವಾರು ಮಾಡ್ಯೂಲ್ಸು ನಮಗೆ ಯಾವ ಟೈಮಲ್ಲಿ ಯಾವ್ಯಾವುದು ಉಪಯೋಗ ಆಗುತ್ತೋ. ಸೊ ಈ ಮಾಡ್ಯೂಲ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. 1 by 1 ನೋಡ್ಕೊಂಡು ಹೋಗೋಣ. ಅದಾದ ನಂತರ ಇನ್ನು ಮೇಲ್ಗಡೆ ಟಾಪ್ ಬಾರಲ್ಲಿ, ಟೂಲ್ ಬಾರಲ್ಲಿ ಒಂದು ಮೇನ್ ಅಂತ ಇರುತ್ತೆ. ಒಂದು ID ನಿಮ್ಮ ಲಾಗೌಟ್ ಮಾಡೋದಕ್ಕೆ, ಸೈನ್ ಔಟ್ ಮಾಡೋದಕ್ಕೆ ತೋರಿಸ್ತಾ ಇರುತ್ತೆ. ಮೇನಲ್ಲಿ ವರ್ಕ್ ಫ್ಲೋ ಅಂತ ತೋರಿಸ್ತಾ ಇರುತ್ತೆ. ಕಸ್ಟಮರ್ ಸೆಂಟ್ರಿಕ್ ಅಂದರೆ ಅವ್ರ ಡೀಟೇಲ್ಸು, ಯಾವುದೋ ಒಂದು ಕಸ್ಟಮರ್ ಡೀಟೇಲ್ಸ್ ತೊಗೋಬೇಕು ಅಂದರೆ ನೀವು ಡೈರೆಕ್ಟಾಗಿ ಕಸ್ಟಮರ್ ಸೆಂಟ್ರಿಗೆ ಹೋಗಿ ಅವ್ರ ಅಡ್ಮಿಷನ್ ನಂಬರ್ ಮಾಡಿದ್ರೆ ನಿಮಗೆ
ಅವರ ಮಾಹಿತಿ ತೋರಿಸುತ್ತೆ. ಸೊ ಅದಾದ್ಮೇಲೆ ಕಾನ್ಫಿಗ್ರೇಷನ್ ಅಂತ ಇದೆ. ಈ ಕಾನ್ಫಿಗ್ರೇಷನಲ್ಲೇ ನಾವು ಪ್ರತಿಯೊಂದು ಸೆಟ್ಟಿಂಗ್ ಮಾಡುವಂಥದ್ದು, ಏನೇ ಸೆಟ್ ಮಾಡಬೇಕು, ಯೂಸರ್ ಮ್ಯಾನೇಜ್ಮೆಂಟು, ನಿಮ್ಮ ಎಂಪ್ಲಾಯಿ ಡೀಟೇಲ್ಸ್ ಹಾಕಬೇಕು, ಅವ್ರಿಗೆ ಪವರ್ ಕೊಡಬೇಕು, ಬ್ರ್ಯಾಂಚ್ ಕ್ರಿಯೇಟ್ ಮಾಡಬೇಕು. ಸೊ ಈ ಥರ ಹಲವಾರು ಆಪ್ಷನ್ಸ್ಗಳಿವೆ. ಸೊ ಅದಾದ ನಂತರ FS ನಾವು ಚಾರ್ಟ್ ಆಫ್ ಅಕೌಂಟ್ಸ್ ಹೋಗಿ ಯಾವುದಾದ್ರೂ ಹೆಡ್ ಕ್ರಿಯೇಟ್ ಮಾಡಬೇಕಾ, ಇನ್ಕಮ್ಮು, ಎಕ್ಸ್ಪೆಂಡಿಚರು ಅಥವಾ ಅಸೆಟ್ ಅಥವಾ ಲಯಬಿಲಿಟಿ ಆಗಿರ್ಬೋದು. ಸೊ ಇದೆಲ್ಲ ಮುಂದೆ ಒನ್ ಬೈ ಒನ್ ನೋಡೋಣ. ಪ್ರತಿಯೊಂದು ನಮಗೆ ಯಾವಾಗ ಅದರ ಉಪಯೋಗ ಬರುತ್ತೋ ಆ ಮಾಡ್ಯೂಲಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. ಸೊ ಫಸ್ಟ್ ಮೆಂಬರ್ಶಿಪ್, ಈ ವಿಡಿಯೋನಲ್ಲಿ ಕಂಪ್ಲೀಟ್ ಮೆಂಬರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೆಂಬರ್ಶಿಪ್ಪಲ್ಲಿ ನಾವೇನು ಮಾಡಬೇಕು, ಫಸ್ಟು ಇಲ್ಲಿ ನೋಡಿ ಕಾನ್ಫಿಗ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರತಿಯೊಂದು ಮಾಡೆಲ್ದು ಡೀಟೇಲ್ಸ್ ತೋರಿಸುತ್ತೆ. ಸೊ ಇಲ್ಲಿ ಮೆಂಬರ್ಶಿಪ್ಪಲ್ಲಿ ಏನೇನು ಕೇಳಿದ್ದಾನೆ, ಒಂದು ಕಸ್ಟಮರ್ ಪ್ಯಾರಾಮೀಟರ್ಸ್ ಇದೆ, ಆಮೇಲೆ ಮಾಡ್ಯೂಲ್ ಅದರ್ ಚಾರ್ಜಸ್ ಅಂತ ಒಂದು ಆಪ್ಷನ್ ಇದೆ, ಆಮೇಲೆ ಡಿವಿಡೆಂಡ್ ಪರ್ಸೆಂಟೇಜ್ ಮಾಸ್ಟರ್ ಅಂತ ಇದೆ. ಸೊ ಈ ಮೂರನ್ನ ನಾವು ಸೆಟ್ಟಿಂಗ್ಸ್ ಫಸ್ಟ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಹೇಗೆ ಮಾಡ್ಕೊಳ್ಳೋದು, ಜಸ್ಟ್ ಕಾನ್ಫಿಗ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀರಿ, ಅದಾದಮೇಲೆ ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀರಿ, ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಸ್ಟಮರ್ ಪ್ಯಾರಾಮೀಟರ್ಸ್ನ ಸೆಟ್ ಮಾಡ್ಕೋತೀರಿ. ಇದು ಆಲ್ರೆಡಿ ಡಿಫಾಲ್ಟೆಡ್ ಸೆಟ್ ಆಗಿರುತ್ತೆ ಪ್ರತಿಯೊಂದು. ಇದರಲ್ಲಿ ನೀವೇನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದರೆ ಇದೇನಾದರೂ ಚೇಂಜಸ್ ಮಾಡ್ಬೋದು ಅಥವಾ ಅಗತ್ಯ ಇಲ್ಲ. ಚೇಂಜಸ್ ಏನಾದರೂ ಸಪೋಸ್ ನೋಡಿ ಲ್ಯಾಂಡ್ ಮೆಜರ್ಮೆಂಟ್ ಸಬ್ಮಿನಿಟ್ಸ್ ಇಲ್ಲಿ ಗುಂಡಾಸಲ್ಲಿ ಕೊಟ್ಟಿದೆ. ಸೊ ನಿಮಗೆ ಸೆಂಟ್ಸಲ್ಲಿ ಏನಾದರೂ ಬೇಕು ಅಂದರೆ ನೀವು ಅದನ್ನು ಎಡಿಟ್ ಮಾಡಿ ಅಪ್ಡೇಟ್ ಮಾಡುವಂಥದ್ದು. ಸೊ ಅಥವಾ ಇಲ್ಲಿ ಮಾಡಿಫೈ ಲ್ಯಾಂಡ್ ಡೀಟೇಲ್ಸ್ ಲೋನ್ ಎಕ್ಸಿಸ್ಟ್, ಇದು ಎಸ್ ನೋ ಅಂತ ಆಲ್ರೆಡಿ ಡಿಫಾಲ್ಟ್ ಆಗಿರುತ್ತೆ. ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಚೇಂಜಸ್ ಮಾಡಿ ಅಪ್ಡೇಟ್ ಮಾಡುವಂಥದ್ದು. ಅದಾದ ನಂತರ ಮೆಂಬರ್ಶಿಪ್ಪಲ್ಲಿ ಇನ್ನೂ ಏನಿದೆ ಮಾಡ್ಯೂಲ್ ಅದರ್ ಚಾರ್ಜಸ್ ಅಂತ. ಅದರ್ ಚಾರ್ಜಸ್ ಅಂತ ಅಂದರೆ ನೀವು ಮೆಂಬರ್ಶಿಪ್ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀರಿ, ಒಂದು ಚಾರ್ಜಸ್ಸು ಅಥವಾ ಏನೋ ಫೀಸ್ ಅಂತ ಹೇಳ್ತಿರೋ ಅಥವಾ ಅದರ್ ಚಾರ್ಜಸ್ ಅಂತ ಇರ್ತಿರೋ ಅದನ್ನು ನೀವು ಮೆಂಬರ್ಶಿಪ್ ಫೀಡ್ ಮಾಡಬೇಕಾದ್ರೆ ಬರಬೇಕು ಅಂತ ಅಂದರೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಕಸ್ಟಮರ್ನ ಸೆಲೆಕ್ಟ್ ಮಾಡ್ಕೋತೀರಿ, ವೋಚರ್ ಟೈಪು, ಪೇಮೆಂಟ್, ರಿಸಿಪ್ಟು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಕ್ಚುಲ್ ಚಾರ್ಜಸ್ ನೀವು ತೊಗೊಳೋದ್ರಿಂದ ಸೊ ರಿಸಿಪ್ಟ್ ಆಗಿರುತ್ತೆ. ರಿಸಿಪ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಯಾವುದು ಅಡ್ಮಿಷನ್ ಫೀಸ್ ಅಂತ ತೊಗೋತೀರಾ ಅಥವಾ ಶೇರ್ ಫೀಸ್ ಅಂತ ತೊಗೋತೀರಾ ಅಥವಾ ಯಶಸ್ವಿನಿ ಇನ್ಸೂರೆನ್ಸ್ ಕಮಿಷನ್, ಆಲ್ರೆಡಿ ಇದು ಕ್ರಿಯೇಟ್ ಆಗಿರೋದ್ರಿಂದ ಈ ಹೆಡ್ಗಳು ಇಲ್ಲಿ ತೋರಿಸ್ತಾ ಇರುತ್ತೆ. ಅಲ್ಲದೆ ನಿಮಗೆ ಬೇರೆ ಹೆಡ್ ಯಾವುದಾದ್ರೂ ಬೇಕು ಅಂತ ಅಂದರೆ ನೀವು ಕಾನ್ಫಿಗ್ರೇಷನಲ್ಲಿ ಹೋಗಿ ಕ್ರಿಯೇಟ್ ಮಾಡೋವಂಥದ್ದು. ಅಂದರೆ ಸಪೋಸ್ ತೊಗೊಳ್ಳೋಣ ಲೆಡ್ಜರ್ ಡಿಸ್ಕ್ರಿಪ್ಷನ್ ಅಡ್ಮಿಷನ್ ಫೀಸ್ ನಾನು ತೊಗೋತಾ ಇದ್ದೀನಿ ಅಂತ. ಸೊ ಟ್ರಾನ್ಸಾಕ್ಷನ್ ಟೈಪ್ ಇದು ಏನಿದು ಅಂತ ಅಡ್ಮಿಷನ್ ಫೀಸ್, ಅಪ್ಲಿಕೇಶನ್ ಫೀಸ್ ಅಂತ ಹಾಕ್ಕೊಂಡಿರ್ತೀನಿ. ಸೊ ಸೇವ್ ಮಾಡ್ತೀನಿ. ಸೊ ಇದು ನಮಗೆ ಮೆಂಬರ್ಶಿಪ್ ಮಾಡಬೇಕಾದ್ರೆ ಅಲ್ಲಿ ತೋರಿಸ್ಬೇಕು ಅಂತ ನಾವು ಫಸ್ಟು ಈ ಸೆಟ್ಟಿಂಗ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸಪೋಸ್ ನಾನು ಆಗಲೇ ಹೇಳಿದೆ, ಈಗ ಮಾಡ್ಯೂಲ್ ಅದರ್ ಚಾರ್ಜಸ್ಸು ನನಗೆ ಇಲ್ಲಿ ಅಡ್ಮಿಷನ್ ನಂಬರ್, ಅಪ್ಲಿಕೇಶನ್ ಫೀ ಅಂತ ತೋರಿಸ್ತಾ ಇತ್ತು. ಬೇರೆ ಏನೋ ಅದರ್ ಚಾರ್ಜಸ್ ತೊಗೋಬೇಕು, ನನಗೆ ಒಂದು ಲೆಡ್ಜರ್ ಬೇಕು ಆ ಅಕೌಂಟ್ನ ಅಂತ ಅಂದರೆ ಸೊ ನಾನು ಇಲ್ಲಿ ಕಾನ್ಫಿಗ್ರೇಷನಲ್ಲಿ ಹೋಗಿ FAS ಚಾರ್ಟ್ ಆಫ್ ಅಕೌಂಟ್ಸ್ಗೆ ಹೋಗ್ತೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನಗೆ ಆ ಹೆಡ್ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಸಪೋಸ್ ಯಾವುದೋ ಒಂದು ಇನ್ಕಮ್ ತೊಗೋತಾ ಇದ್ದೀರಾ, ಅಪ್ಲಿಕೇಶನ್ ಮಾಡಬೇಕಾದ್ರೆ ನೀವೇನೋ ಸರ್ವಿಸ್ ಚಾರ್ಜಸ್ ಅಂತ ಏನಾದ್ರು ತೊಗೋತಿದ್ರೆ ಸರ್ವಿಸ್ ಚಾರ್ಜಸ್ಸು ಅದು ಇನ್ಕಮ್ ಆಗಿರುತ್ತೆ. ಸೊ ಅದರ್ ಮಿಸಲೇನಿಯಸ್ ಇನ್ಕಮ್ ಅಂತ ಇದೆಯಲ್ಲ, ಈ ಒಂದು ಲೆಡ್ಜರ್ ಕೆಳಗೆ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಜಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಸಪೋಸ್ ನೀವೇನಾದ್ರೂ ಸರ್ವಿಸ್ ಚಾರ್ಜಸ್ ಅಂತ ಏನಾದರೂ ನೀವು ತೊಗೋತಾ ಇದ್ದರೆ ಈ ಥರ ಸಪೋಸ್ ಎಕ್ಸಾಂಪಲ್ಗೆ ಸರ್ವಿಸ್ ಚಾರ್ಜಸ್ ಅಂತ ತೊಗೊಂಡಿದ್ದೀನಿ. ಸೊ ನಿಮ್ಮ ಪ್ಯಾಕ್ಸಲ್ಲಿ ನೀವು ಯಾವ್ಯಾವ ಚಾರ್ಜಸ್ ತೊಗೋತೀರೋ ಅದನ್ನು ನೀವು ಈ ಥರ ಲೆಡ್ಜರ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಒಂದು ಅಕೌಂಟ್ನ ನಾನು ಕ್ರಿಯೇಟ್ ಮಾಡಿಕೊಂಡ್ರೆ ಈ ಥರ ಕ್ರಿಯೇಟ್ ಆಗುತ್ತೆ ಒಂದು ಅಕೌಂಟು. ಈ ಅಕೌಂಟ್ನ ಕ್ರಿಯೇಟ್ ಆದ ನಂತರ ನಾನು ಪುನಃ ಕಾನ್ಫಿಗ್ರೇಷನ್ ಹೋಗಿ ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡ್ಯೂಲ್ ಅದರ್ ಚಾರ್ಜಸ್ ಮೇಲೆ ಹೋಗಿ ನಾನು ಸೆಟ್ ಮಾಡೋವಂಥದ್ದು. ನೋಡಿ ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ನ ನಾನು ಕಸ್ಟಮರ್ಗೆ ಸೆಲೆಕ್ಟ್ ಮಾಡ್ಕೋಬೇಕು, ವೋಚರ್, ರಿಸಿಪ್ಟ್ಸು. ಸೊ ಅದಾದ ನಂತರ ಇಲ್ಲಿ ನೋಡಿ ಸರ್ವಿಸ್ ಚಾರ್ಜಸ್ ಅಂತ ಹೆಡ್ ಬಂತು. ಸೊ ಈ ಸರ್ವಿಸ್ ಚಾರ್ಜಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಈ ಹೊಸದಾಗಿ ಕ್ರಿಯೇಟ್ ಮಾಡೋದ್ರಿಂದ. ಸೊ ಇದೇನಾಗಿರುತ್ತೆ, ಇದು ಯಾವ ಕ್ಯಾಟಗರಿಗೆ ಬರುತ್ತೆ ನಿಮಗೆ ಅದನ್ನು ಹಾಕೋಬೋದು. ಅಪ್ಲಿಕೇಶನ್ ಫೀಸು ಅಥವಾ ಅಪ್ಲಿಕೇಶನ್ ಫೀಸ್ ಅಂತಲೇ ತೊಗೊಳ್ಳೋಣ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್, ಸರ್ವಿಸ್ ಚಾರ್ಜಸ್, ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಅಂತ ತೊಗೊಂಡು ಸೇವ್ ಮಾಡ್ತೀನಿ. ಸೊ ಇದು ಎರಡನೇ ಸೆಟ್ಟಿಂಗ್ಸು ಮೆಂಬರಲ್ಲಿ. ಇದೇ ರೀತಿ ನಿಮ್ಗೆ ಯಾವುದಾದ್ರೂ ರಿಸಿಪ್ಟ್ ಅಥವಾ ಪೇಮೆಂಟ್ ಏನೇ ಇದ್ದರೂ ಎಷ್ಟೇ ಹೆಡ್ಗಳು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಅದಾದ ನಂತರ ಪುನಃ ಇನ್ನೊಂದೇನಿದೆ ಡಿವಿಡೆಂಡ್ ಪರ್ಸೆಂಟೇಜ್ ಮಾಸ್ಟರು. ಸಪೋಸ್ ನೀವು ವರ್ಷಕ್ಕೊಂದ್ಸಲಿ ಡಿವಿಡೆಂಟ್ನ ಏನು ಕೊಡ್ತೀರೋ ಆ ಡಿವಿಡೆಂಟ್ನ ಫಿಕ್ಸ್ ಮಾಡೋದಕ್ಕೆ ಇಲ್ಲಿ ನೀವು ಹಾಕುವಂಥದ್ದು. ಅಂದರೆ ಸ್ವಲ್ಪ ಈಗ 23, 24 ಮುಗ್ದಿದೆ, ನಾವು ಎಂಟ್ರಿ ಮಾಡ್ತಿರೋದು ಈಗ 24, 25 ಎಂಟ್ರಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ 24, 25ರಲ್ಲಿ ನೀವೇನಾದರೂ ಡಿವಿಡೆಂಡ್ ಪರ್ಸೆಂಟೇಜ್ ಡಿಕ್ಲೇರ್ ಮಾಡೋದಾದರೆ ಇಲ್ಲಿ ಆ ಇಯರ್ನ ಸೆಲೆಕ್ಟ್ ಮಾಡಿ ಡಿವಿಡೆಂಡ್ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಸೇವ್ ಮಾಡಿದ್ರೆ ಸೊ ನಿಮಗೆ ಡಿವಿಡೆಂಡ್ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ.
ಓಕೆ, ಇಷ್ಟು ಬಂದು ಫಸ್ಟ್ ಕಾನ್ಫಿಗರೇಷನ್ನು ಮೆಂಬರ್ಶಿಪ್ಪಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೋತೀರಾ. ಅದಾದಮೇಲೆ ನೋಡಿ ಮೆಂಬರ್ಶಿಪ್ ಮಾಡ್ಯೂಲ್ನಲ್ಲಿ ನೋಡೋಣ ಮೆಂಬರ್ಶಿಪ್ ಮಾಡ್ಯೂಲಲ್ಲಿ ಏನಿದೆ ಅಂತ. ಸೊ ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೆಂಬರ್ಶಿಪ್ನಲ್ಲಿ ನೋಡಿ ಇಷ್ಟೊಂದು ಆಪ್ಷನ್ಸ್ ಇದೆ. ಒಂದು ಎನ್ರೋಲ್ ಮಾಡುವಂಥದ್ದು ಮೆಂಬರ್ಗೆ, ಅಥವಾ ಅದರ್ ಡೀಟೇಲ್ಸ್ ಫಿಲಪ್ ಮಾಡುವಂಥದ್ದು, ರಿಜಿಸ್ಟರ್ ಮಾಡುವಂಥದ್ದು, ಮೆಂಬರ್ನ ರಿಜಿಸ್ಟರ್ ಲ್ಯಾಂಡ್ ಇದ್ದರೆ ಆ ಡೀಟೇಲ್ಸ್ನ ಫಿಲಪ್ ಮಾಡುವಂಥದ್ದು. ಆಮೇಲೆ ಶೇರ್ ಡೆಪಾಸಿಟು, ಶೇರ್ ವಿಡ್ರಾಲ್ 2 ಆಪ್ಷನ್ ಇರುತ್ತೆ. ಡಿವಿಡೆಂಟ್ ಕೊಡುವಂಥದ್ದು, ಸೊ ಮೆಂಬರ್ಶಿಪ್ ಕ್ಲೋಸರು, ಸೊ ವ್ಯೂ ಮೆಂಬರ್, ಇಷ್ಟು ಆಪ್ಷನ್ ಇದೆ. ಇಷ್ಟು ಅಲ್ಲದೆ ಲೆಫ್ಟ್ ಸೈಡ್ ಬಾರಲ್ಲಿ ನಿಮಗೆ ಎನ್ರೋಲ್ ಮೆಂಬರು, ಇಲ್ಲಿ ಏನು ಎನ್ರೋಲ್ ಮೆಂಬರ್ ಅಂತ ಇದೆ ಇಲ್ಲೂ ಕೂಡ ಎನ್ರೋಲ್ ಮೆಂಬರ್ ಅಂತ ಆಪ್ಷನ್ ಇದೆ. ಸೇಮ್ ಇದೆರಡು ಒಂದೇ ಫೀಚರ್ ಆಗಿರುತ್ತೆ. ಇದಾದ ನಂತರ ನೋಡಿ ನೆಕ್ಸ್ಟ್ ಮಾಡಿಫೈ ಮೆಂಬರ್ ಅಂತ ಇದೆ. ಆದರೆ ಮಾಡಿಫೈ ಮೆಂಬರ್ ಅನ್ನೋದು ನಿಮಗೆ ಮೇನ್ ಮೆನುಲಿ ಎಲ್ಲೂ ಕಾಣಿಸಲ್ಲ. ಸೊ ಮಾಡಿಫೈ ಮೆಂಬರ್ ಅಂತ ಅಂದರೆ ನೀವು ಯಾವುದೇ ಒಂದು ಮೆಂಬರ್ನ ಮಾಹಿತಿನ ಮಾಡಿಫೈ ಮಾಡಬೇಕು. ಸಪೋಸ್ ಅಡ್ರೆಸ್ ಚೇಂಜ್ ಆಯಿತು, ಅಥವಾ ಲ್ಯಾಂಡ್ ಡೀಟೇಲ್ಸ್ ಸೆಪ್ರೇಟಾಗಿ ಆ್ಯಡ್ ಆಯಿತು, ಅದು ನಾಮಿನಿ ಡೀಟೇಲ್ಸ್ ಆ್ಯಡ್ ಮಾಡಬೇಕು ಅಂತ ವಿಷಯಗಳನ್ನ ನಾವು ಮಾಡಿಫೈ ಮೆಂಬರ್ನ ಕ್ಲಿಕ್ ಮಾಡಿದ್ರೆ ಅವರ ಮಾಹಿತಿ ತೋರಿಸುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿ ನೋಡ್ತೀನಿ. ಮಾಡಿಫೈ ಮೆಂಬರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ಥರ ಒಂದು ವಿಂಡೋ ಬರುತ್ತೆ. ಸೊ ಸಪೋಸ್ ನಾನು ಯಾರಾದರೂ ಅಡ್ಮಿಷನ್ ನಂಬರ್ನ ಕ್ಲಿಕ್ ಮಾಡಿ ಅವ್ರದ್ದು ಡೀಟೇಲ್ಸ್ನ ಚೇಂಜಸ್ ಮಾಡಬೇಕು ಅಂತ ಅಂದರೆ ನಾನು ಜಸ್ಟು ಅಡ್ಮಿಷನ್ ನಂಬರ್ ಹಾಕಿ ಟ್ಯಾಬ್ ಹಾಕಿ ನಾವು ಕರೆಕ್ಷನ್ ಮಾಡ್ಬೋದು. ಸಪೋಸ್ ನಂಗೆ ಅಡ್ಮಿಷನ್ ನಂಬರ್ ಗೊತ್ತಿಲ್ಲ ಅಂದಾಗ ನಾನು ಜಸ್ಟು ಹೆಸರನ್ನ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ರೆ ಸೊ ಆ ಕಸ್ಟಮರ್ ಡೀಟೇಲ್ಸು ನನಗೆ ಇಲ್ಲಿ ಬಂದಿರುತ್ತೆ. ಸೊ ಇದರಲ್ಲಿ ಸಪೋಸ್ ಏನಾದರೂ ನಾನು ಚೇಂಜಸ್ ಮಾಡಬೇಕು, ಅದರಲ್ಲಿ ಆ್ಯಡ್ ಅಪ್ ಆಗಬೇಕು ಅಂತ ಅಂದರೆ ಇಲ್ಲಿ ನೋಡಿ ಸ್ಪೌಸ್ ನೇಮ್ ಇರಲಿಲ್ಲ ಇವರಲ್ಲಿ. ಸೊ ಸ್ಪೌಸ್ ನೇಮ್ ನಾನು ಆ್ಯಡ್ ಮಾಡಿದೆ. ಸ್ಪೌಸ್ ನೇಮ್ ಆ್ಯಡ್ ಮಾಡಿ ಸೊ ನೆಕ್ಸ್ಟ್ ಕೊಟ್ಟರೆ ಸೊ ಇಲ್ಲಿ ಏನೇ ಮಾಹಿತಿ ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಾಮಿನಿ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಗಾರ್ಡಿಯನ್ ಡೀಟೇಲ್ಸ್ ಏನಾದರೂ ಇದ್ದರೆ ಏನೇ ಮಾಹಿತಿ ಇದ್ರೂ ಮಾಡಿಫೈ ಮಾಡಿ ನಾವು ಫಿನಿಶ್ ಕೊಟ್ಟರೆ ಸೊ ಮಾಡಿಫೈ ಆಗುತ್ತೆ. ಸೊ ಕಂಪ್ಲೀಟ್ ಮಾಡಿಫೈ ಆದ ತಕ್ಷಣ ಎಸ್ ಅಂತ ಕೊಡಿ, ಮಾಡಿಫೈಡ್ ಸಕ್ಸಸ್ಫುಲಿ ಆಗುತ್ತೆ. ಸೊ ಈ ಕಸ್ಟಮರ್ ಡೀಟೇಲ್ಸು ಕಂಪ್ಲೀಟ್ ಈ ಥರ ಒಂದು ಕನ್ಸೆಂಟ್ ಬರುತ್ತೆ ಅವ್ರಿಗೆ ಕೊಡುವಂಥದ್ದು. ಅದಾದಮೇಲೆ ವ್ಯೂ ಮೆಂಬರ್ ಅಂತ ಇದೆ. ವ್ಯೂ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಮೆಂಬರ್ ಕೂಡ ಹಾಗೇ. ಸೊ ಆ ಮೆಂಬರ್ನ ಮಾಹಿತಿ ನಾವು ತಿಳ್ಕೋಬೇಕು ಅಂತ ಅಂದರೆ ಜಸ್ಟು ಅವ್ರ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಏನೇನು ಮಾಹಿತಿ ನಾವು ಫೀಡ್ ಮಾಡಿದ್ದೀವಿ ಅಲ್ಲಿ ನಾವು ವ್ಯೂ ಮಾಡ್ಬೋದು. ವ್ಯೂ ಕೂಡ ಮಾಡ್ಬೋದು. ನೋಡಿ ಒಂದು ಮಾಡಿಫೈ ಅಂತಲೂ ಆಪ್ಷನ್ ಇದೆ. ಸೊ ಎಡಿಟ್ ಬಂದರೆ ಇಲ್ಲಿ ಎಡಿಟ್ ಮಾಡಿ ನಾವು ಮಾಡಿಫೈ ಕೂಡ ಮಾಡ್ಬೋದು. ಸೊ ಆಲ್ ಮೆಂಬರ್ಸ್ ವ್ಯೂ ಅಂತ ನೆಕ್ಸ್ಟ್ ಒಂದು ಆಪ್ಷನ್ ಇದೆ. ಆಲ್ ಮೆಂಬರ್ಸ್ ವ್ಯೂ ಅಲ್ಲಿ ನಮಗೆ ಟೋಟಲ್ಲು ನಮ್ಮ ಬ್ರ್ಯಾಂಚಿಗೆ ನಮ್ಮ ಪ್ಯಾಕ್ಸಿಗೆ ಸಂಬಂಧಪಟ್ಟ ಎಲ್ಲ ಮೆಂಬರ್ಸ್ ಡೀಟೇಲ್ಸ್ ಒಂದೇ ಕಡೆ ನನಗೆ ಬೇಕು ನೋಡಬೇಕು ಅಂತಂದರೆ ನೀವು ಇಲ್ಲೇ ನೋಡ್ಕೋಬೋದು. ಸೊ ಇದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು PDF-ಗೆ. ಸೊ ಐಡೆಂಟಿಟಿ ಡೀಟೇಲ್ಸು ಹಾಗೆಯೇ ಈ ಥರ ಪ್ರತಿಯೊಂದು ಮೆಂಬರ್ಶಿಪ್ಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿ ಎಲ್ಲ ನಾವು ಇಲ್ಲಿ ಲೆಫ್ಟ್ ಸೈಡ್ ಮೆನು ಹಾಗೂ ಒಂದು ಮೇನ್ ಮೆನು ಏನಿದೆ ಅದರಲ್ಲೂ ಕೂಡ ನೋಡ್ಕೋಬೋದು. ಸೊ ಮೆಂಬರ್ಶಿಪ್ಪಲ್ಲಿ ಸಪೋಸ್ ಫಸ್ಟ್ ಒಂದು ತಿಳ್ಕೊಳ್ಳೋಣ ಎನ್ರೋಲ್ ನಂಬರ್ ಹೇಗೆ ಮಾಡೋದು. ಎನ್ರೋಲ್ ಮೆಂಬರ್ ಅಂತ ಅಂದರೆ ಈಗ ಸಪೋಸ್ ಯಾವುದೋ ಒಂದು ಕಸ್ಟಮರ್ ಹೊಸದಾಗಿ ನಿಮ್ಮ ಪ್ಯಾಕ್ಸಲ್ಲಿ ಮೆಂಬರ್ ಆಗ್ತಿದ್ದಾರೆ ಅಂತಾರೆ ಅಂದರೆ ಅವ್ರದ್ದು ಏನೇನು ಮಾಹಿತಿ ನೀವು ತೊಗೋಬೇಕು, ಹೇಗೆ ಫಿಲಪ್ ಮಾಡಬೇಕು. ನೋಡಿ ಸಾಫ್ಟ್ವೇರ್ ಬರೋಕ್ಕಿಂತ ಮುಂಚೆ ನಾವು ಲೆಡ್ಜರಲ್ಲಿ ಏನು ಮಾಡ್ತಾಯಿದ್ವಿ, ಒಂದು ಅಪ್ಲಿಕೇಶನ್ ತೊಗೋತಾಯಿದ್ವಿ, ಸ್ವಲ್ಪ ಚಾರ್ಜಸ್ ತೊಗೋತಾಯಿದ್ವಿ, ಆ ಅಪ್ಲಿಕೇಶನ್ ಫೀಸ್ ಅಂತ ತೊಗೋತಾಯಿದ್ವಿ, ಆಮೇಲೆ ಶೇರ್ ಅಮೌಂಟ್ನ ತೊಗೋತಾಯಿದ್ವಿ. ಇಷ್ಟು ಕೂಡ ನಾವು ಒಂದು ಮ್ಯಾನ್ಯುವಲಿ ಕಲೆಕ್ಟ್ ಮಾಡಿಕೊಂಡು ಅದ್ರ ಅಷ್ಟು ಮಾಹಿತಿನ ಅವರು ಫೋಟೋ ತೊಗೊಳೋದು, ಸಿಗ್ನೇಚರು ಅಥವಾ ತಮ್ಮನ್ನ ತೊಗೊಳೋದು, ಇಷ್ಟೆಲ್ಲ ನಾವು ಲೆಡ್ಜರ್ನ ಫೀಡ್ ಮಾಡಿ ಅವರ ಡೆಪಾಸಿಟ್ ಅಮೌಂಟ್ನ ನಾವು ಕ್ಯಾಶ್ ಬುಕ್ಕಿಗೆ ಎಂಟ್ರಿ ಮಾಡ್ತಾಯಿದ್ವಿ. ಸೇಮ್ ಅದೇ ಮಾಹಿತಿನ ನಾವು ಏನು ಮಾಡಬೇಕು, ಸಾಫ್ಟ್ವೇರ್ ಮುಖಾಂತರ ಹಾಕುವಂಥದ್ದು. ಸಪೋಸ್ ಎನ್ರೋಲ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಕಸ್ಟಮರ್ ಟೈಪು ಮೆಂಬರ್ ಆಗಿದ್ದಾರ, ನಾಮಿನಲ್ಲ, ಆರ್ಗನೈಸೇಷನ್, ಅಸೋಸಿಯೇಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೆಂಬರ್ ಅಂತ ಅಂದರೆ ಎ ಕ್ಲಾಸ್ ಟೈಪ್, ಎ ಕ್ಲಾಸ್ ಮೆಂಬರ್ ಅಂತ ತಕ್ಷಣ ಎ ಕ್ಲಾಸ್ ಮೆಂಬರ್ ಆಗಿರೋಂಥ ವೋಟಿಂಗ್ ಪವರ್ ಕೊಟ್ಟಿರ್ತಾರಲ್ಲ ಆ ಮೆಂಬರ್ ಡೀಟೇಲ್ಸ್ನ ಹಾಕಿದ್ರೆ ನಾವು ಇಲ್ಲಿ ಏನೇನು ಬೇಕೋ ಅವ್ರ ಮಾಹಿತಿನ ಫಿಲಪ್ ಮಾಡಿ ಅವರ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಜೆಂಡರ್, ಏಜು, ಡೇಟ್ ಆಫ್ ಬರ್ತು, ಇಷ್ಟು ಮಾಹಿತಿನ ನಾವು ಫಿಲಪ್ ಮಾಡಿ ಸೊ ನೆಕ್ಸ್ಟು ಅಡ್ರೆಸ್ ಡೀಟೇಲ್ಸ್ ಇರುತ್ತೆ, ನಾಮಿನಿ ಡೀಟೇಲ್ಸು, ಗಾರ್ಡಿಯನ್ ಡೀಟೇಲ್ಸು. ಸೊ ನಾವೇನು ಮಾಡಿಫೈಲ್ ಆಗಲಿ ತೋರಿಸಿದೆ ಅದೇ ಆಪ್ಷನ್ಗಳಿರುತ್ತೆ. ಫಿಲಪ್ ಮಾಡಿ ಸೇವ್ ಮಾಡೋವಂಥದ್ದು. ಫಿಲಪ್ ಮಾಡಿ ಸೇವ್ ಮಾಡಿ ಪ್ಲಸ್ ಅವ್ರದ್ದು ಫೋಟೋ ಹಾಗೂ ಸಿಗ್ನೇಚರ್ನ ನಾವು ಅಪ್ಲೋಡ್ ಮಾಡ್ಬೋದು. ನೋಡಿ ನಾನು ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿದೆ. ಡು ವಾಂಟ್ ಟು ಕ್ಯಾಪ್ಚರ್ ವಿತ್ ವೆಬ್ ಕ್ಯಾಮ್ ಅಂತಾಗಿರುತ್ತೆ. ವೆಬ್ ಕ್ಯಾಮಿಂದನೂ ನಾವು ಡೈರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಬೋದು. ಕಸ್ಟಮರ್ ಮುಂದೆ ಇದ್ದಾಗ ಅವ್ರದ್ದು ವೆಬ್ ಕ್ಯಾಮ್ ಮುಂದೆ ಅವ್ರನ್ನ ಕೂರಿಸಿ ಅವ್ರನ್ನ ಫೋಟೋ ತೊಗೊಂಡು ನಾವು ಇದನ್ನು ಅಪ್ಲೋಡ್ ಮಾಡ್ಬೋದು. ಅಥವಾ ಇಲ್ಲ ಅಂತಂದರೆ ಅವರು ಫೋಟೋನ ಸ್ಕ್ಯಾನ್ ಮಾಡಿ ಕೂಡ ನಾವು ಅಪ್ಲೋಡ್ ಮಾಡ್ಬೋದು. ವೆಬ್ ಕ್ಯಾಮ್ ಬೇಡ ಅಂತಂದರೆ ಜಸ್ಟ್ ನೋ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಸಿಸ್ಟಮ್ಗೆ ಹೋಗುತ್ತೆ. ನಾವು ಸಿಸ್ಟಮಲ್ಲಿ ನಾವು ಏನು ಸೇವ್ ಮಾಡಿರ್ತೀವೋ ಅವ್ರ ಫೋಟೋನ ಅಲ್ಲಿಂದ ನಾವು ಅಪ್ಲೋಡ್ ಮಾಡೋವಂಥದ್ದು. ಸಿಗ್ನೇಚರ್ ಕೂಡ ಹಾಗೇ ಅಪ್ಲೋಡ್ ಮಾಡಿ, ತಂಬು ಇಂಪ್ರೆಷನ್ ಕೂಡ ಹಾಗೇ ನಿಮ್ಮ ಬಯೋಮೆಟ್ರಿಕ್ಕಿಂದ ನೀವು ಡೈರೆಕ್ಟಾಗಿ ಅವ್ರದ್ದು ತಮ್ಮ ಇಂಪ್ರೆಷನ್ ಅಪ್ಲೋಡ್ ಮಾಡ್ಬೋದು, ಅಥವಾ ಅದು ಫೋಟೋನ ಸ್ಕ್ಯಾನ್ ಮಾಡಿ ನಾವು ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟು ಬಂದು ಸಿಗ್ನೇಚರ್ ಆದ ನಂತರ ಪ್ರತಿಯೊಂದು ಮಾಹಿತಿನ ಅವ್ರದ್ದು ಲಾಸ್ಟ್ ನೇಮು, ಫಸ್ಟ್ ನೇಮು,
ಅವ್ರದ್ದು ಮೆಂಬರ್ ನೇಮು ಆಟೋಮೆಟಿಕ್ಕಾಗಿ ಬರುತ್ತೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿದಾಗ. ಸೊ ಅವ್ರ ಹೆಸರು, ಆಧಾರ್ ಕಾರ್ಡ್ ನಂಬರು, ಸೊ ನೇಮ್ ಆ್ಯಸ್ ಪರ್ ಆಧಾರ್ ಏನಿದೆ, ವೆರಿಫೈಡ್ KYC ಆಫ್ಲೈನ್ ಆಗಿದೆಯಾ ಅಥವಾ DCCB ವೆರಿಫೈ ಆಗಿದೆಯಾ, ಡೇಟ್ ಆಫ್ ಬರ್ತ್ ಇದೆಯಾ, ಇಷ್ಟು ಪರ್ಸ್ನಲ್ ಡೀಟೇಲ್ಸ್ನ ಫಿಲಪ್ ಮಾಡಿ. ಫಿಲಪ್ ಮಾಡಿದ್ಮೇಲೆ ನೆಕ್ಸ್ಟು ಅಡ್ರೆಸ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕು. ಫಸ್ಟ್ ಕಮ್ಯುನಿಕೇಷನ್ ಅಡ್ರೆಸ್ಸು ಫಿಲಪ್ ಮಾಡ್ತೀರಿ. ಸೊ ಸೇಮ್ ಆ್ಯಸ್ ಇದ್ದರೆ, ಸೊ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಆ್ಯಸ್ ಅಂತ ಕೊಟ್ಟು ಟಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಅದು ಅಡ್ರೆಸ್ ಡೀಟೇಲ್ಸ್ ಆದ ತಕ್ಷಣ ನಾಮಿನಿ ಡೀಟೇಲ್ಸ್ ಇರುತ್ತೆ, ನಾಮಿನಿ ಡೀಟೇಲ್ಸನ್ನ ಫಿಲಪ್ ಮಾಡಿ. ನಾಮಿನಿ ಏನಾದರೂ ಆಲ್ರೆಡಿ ನಿಮ್ಮ ಪ್ಯಾಕ್ಸಲ್ಲಿ ಮೆಂಬರ್ ಆಗಿದ್ದರೆ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸ್ ಫಿಲಪ್ ಆಗುತ್ತೆ. ಸಪೋಸ್ ಅವ್ರು ಮೆಂಬರ್ ಆಗಿಲ್ಲ ಅಂತಂದರೆ, ಸೊ ಇಲ್ಲಿ ಅವರ ಹೆಸರು, ಅವರ ರಿಲೇಷನ್ಶಿಪ್ಪು ಡೀಟೇಲ್ಸ್ನ ಫಿಲಪ್ ಮಾಡಿ ನೆಕ್ಸ್ಟ್ ಅಂತ ಹೋಗಬೇಕಾಗತ್ತೆ. ಇದನ್ನು ನೆಕ್ಸ್ಟ್ ಗಾರ್ಡಿಯನ್ ಡೀಟೇಲ್ಸ್ ಕೇಳುತ್ತೆ. ಗಾರ್ಡಿಯನ್ ಡೀಟೇಲ್ಸ್ ಮೈನರ್ ಆಗಿದ್ದಾಗ ಗಾರ್ಡಿಯನ್ ಡೀಟೇಲ್ಸ್ ಹಾಕಬೇಕಾಗತ್ತೆ, ಇಲ್ಲಾಂದರೆ ಅಗತ್ಯ ಇಲ್ಲ. ಸೊ ನೆಕ್ಸ್ಟ್ ಫಿನಿಶ್ ಅಂತ ಕೊಡಿ. ಫಿನಿಶ್ ಅಂತ ಕೊಟ್ಟರೆ ಈ ಥರ ಒಂದು ಪಾಪಪ್ ಬರುತ್ತೆ, ಒಂದು ಅಡ್ಮಿಷನ್ ನಂಬರ್ ಜನ್ರೇಟ್ ಆಯಿತು. ಸೊ ಇದೇ ಅಡ್ಮಿಷನ್ ನಂಬರ್ ಪರ್ಮನೆಂಟಾಗಿ ಯೂಸ್ ಆಗೋದು. ಲಾಸ್ಟ್ 5 ಡಿಜಿಟ್ಸ್ ಏನಾಗಿದೆ ಅದೇ ಅಡ್ಮಿಷನ್ ನಂಬರ್ ಅಂತ ಕೌಂಟ್ ಆಗುತ್ತೆ. ನೀವು ಎಲ್ಲೇ ರೆಫರೆನ್ಸ್ ಕೊಡಬೇಕು ಅಂತಂದರೆ ಈ 5 ಡಿಜಿಟ್ಸ್ನೇ ರೆಫರೆನ್ಸ್ ಕೊಡುವಂಥದ್ದು. ಓಕೆ, ಈ ಥರ ಎನ್ರೋಲ್ ಆದ ತಕ್ಷಣ ಮೆಂಬರು ಈ ಅಡ್ಮಿಷನ್ ನಂಬರ್ನ ರೆಫರೆನ್ಸ್ ತೊಗೊಂಡು ನಾವೇನು ಮುಂದೆ ಮಾಡ್ತೀವಿ. ಸೊ ಇದ್ರದ್ದು ನೆಕ್ಸ್ಟ್ ಡೀಟೇಲ್ಸು, ಅದರ್ ಡೀಟೇಲ್ಸ್ ಏನಾದರೂ ನೀವು ಫಿಲಪ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಐಡೆಂಟಿಟಿ ಡೀಟೇಲ್ಸು, ಫ್ಯಾಮಿಲಿ ಡೀಟೇಲ್ಸು, ಅಸೆಟ್ ಡೀಟೇಲ್ಸ್, ಅವರ ಹೆಸರಲ್ಲಿ ಏನು ಅಸೆಟ್ ಇದೆ ಅದನ್ನು ನೀವು ಹಾಕಬೇಕು ಅಂದರೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಆ ಡೀಟೇಲ್ಸ್ನ ಫಿಲಪ್ ಮಾಡ್ಬೋದು. ಹಾಗೂ ರಿಜಿಸ್ಟರ್ ಲ್ಯಾಂಡ್ ಅವ್ರದ್ದು ಏನು KYC ಡೇಟ್ ಇರುತ್ತೋ, ಸರ್ವೆ ನಂಬರ್ಸು, ಯಾವ ಊರಲ್ಲಿ ಇದೆ ಆ ಡೇಟನ್ನು ನಾವು ಫಿಲಪ್. ಡೆಪಾಸಿಟ್ ನೆಕ್ಸ್ಟ್ ಬಂದು, ಈಗ ಅವರ ಹೆಸರಲ್ಲಿ ನಾವು ಶೇರ್ ಡೆಪಾಸಿಟ್ ಎಷ್ಟು ಮಾಡ್ತಾಯಿದ್ದೀವಿ ಆ ಅಮೌಂಟ್ನ ಫೀಡ್ ಮಾಡಬೇಕಾಗತ್ತೆ. ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಷ್ಟು ಕಂಪ್ಲೀಟ್ ಸ್ಟೇಜಸ್ ಇದೆ, ಈ ಸ್ಟೇಜಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಶೇರ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಶೇರ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಅಡ್ಮಿಷನ್ ನಂಬರು ಏನು ಜನ್ರೇಟ್ ಆಗಿದೆ, ಸೊ ಅದನ್ನು ಜಸ್ಟ್ ಟೈಪ್ ಮಾಡಿ ಅಡ್ಮಿಷನ್ ನಂಬರ್ ಟ್ಯಾಪ್ ಕೊಟ್ಟರೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾವು ಏನು ಫಿಲಪ್ ಮಾಡ್ತೀವಿ ಅದು ಡೀಟೇಲ್ಸ್ ಬರುತ್ತೆ. ಸೊ ಟ್ರಾನ್ಸಾಕ್ಷನ್ ಇವತ್ತಾಗಿದೆ. ಸೊ ಡೆಪಾಸಿಟ್ ಡೆಪಾಸಿಟ್ ಆಗ್ತಿದೆ. ವೋಚರ್ ಟೈಪು ಅವ್ರು ಕ್ಯಾಶ್ ಕಟ್ಟಿದರೆ ಕ್ಯಾಶು, ಅಥವಾ ಅಕೌಂಟಿಂದ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕ್ಯಾಶ್ ಕಟ್ಟಿದರೆ ಈ ಕೇಸಲ್ಲಿ ಸೊ ಕ್ಯಾಶ್ನ ಸೆಲೆಕ್ಟ್ ಮಾಡ್ಕೋತೀನಿ, ವೋಚರ್ ನಂಬರ್ ಬಂದಿರುತ್ತೆ. ಸೊ ಇದನ್ನು ನಾವು ವ್ಯೂ ಅಕೌಂಟ್ ಮಾಡ್ತೀವಿ. ಆಮೇಲೆ ಕೆಳಗಡೆ ಪರ್ಟಿಕ್ಯುಲರ್ಸು, ಪೇಡ್ ಅಪ್ ಕ್ಯಾಪಿಟಲ್, ನಾವು ಶೇರ್ ಅಮೌಂಟ್ ಎಷ್ಟು ತೊಗೋತಾ ಇದ್ದೀವಿ ಅಂತ ನಾವು ಅವ್ರಿಗೂ, ಸಪೋಸ್ ನಿಮ್ಮದು ಎಷ್ಟು ಶೇರ್ ಅಮೌಂಟ್ ಇದೆ ಆ ಶೇರ್ ಅಮೌಂಟ್ನ ನಾವು ಮೆನ್ಷನ್ ಮಾಡ್ಕೋಬೇಕು. ಇಲ್ಲ ಅಮೌಂಟು ಆದ ತಕ್ಷಣ ಒಂದು 1000 ರೂಪೀಸ್ ಅಂತ ಅಮೌಂಟ್ ಇಲ್ಲಿ ವರ್ಡ್ಸಲ್ಲಿ ಬರುತ್ತೆ, ಈ ಟೋಟಲ್ ಅಮೌಂಟ್ ಬಂದಿರುತ್ತೆ. ಸೊ ಎಲ್ಲ ಸರಿ ಇದೆ ಅಂತ ಅಂದರೆ ನಾವು ಸೇವ್ ಮಾಡೋಂಥದ್ದು. ಪ್ಲಸ್ ನಾವು ಅಮೌಂಟ್, ಈಗ ಶೇರ್ ಅಮೌಂಟ್ ಅದನ್ನು ಕಳೀತಾ ಇದ್ದೀವಿ ಅಂತಂದರೆ ಇಲ್ಲಿ ಆ್ಯಡ್ ಅದರ್ ಪಾರ್ಟಿಕ್ಯುಲರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಾವು ಆಲ್ರೆಡಿ ಒಂದು ಏನು ಸೆಟ್ಟಿಂಗ್ಸಲ್ಲಿ ಹೋಗಿ ನಾವು ಅಡ್ಮಿಷನ್ ಫೀ ಮತ್ತು ಸರ್ವಿಸ್ ಚಾರ್ಜಸ್ನ ತೊಗೋಬೇಕು ಅಂತ ಇದ್ವಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಸಪೋಸ್ ಅಮೌಂಟ್ನ ಸಪೋಸ್ ಅಡ್ಮಿಷನ್ ಚಾರ್ಜಸ್ 100 ರೂಪಾಯಿ ಅಂತ ತೊಗೊಳ್ತಾ ಇದ್ದೀವಿ ಅಂತಂದರೆ ನಾವು ಇದನ್ನು ಕ್ಲಿಕ್ ಮಾಡಬೇಕು. ಆ್ಯಂಡ್ ಸರ್ವಿಸ್ ಚಾರ್ಜಸ್ಸು ನಾವು 50 ರೂಪೀಸ್ ತೊಗೋತಾ ಇದ್ದೀವಿ ಅಂತ ಇದನ್ನು ಕ್ಲಿಕ್ ಮಾಡಿ ಆ್ಯಡ್ ಅಂತ ಕೊಡಬೇಕು. ಆ್ಯಡ್ ಅಂತ ಕೊಟ್ಟರೆ ಸೊ ಟೋಟಲು 1000 ರೂಪಾಯಿ ಪ್ಲಸ್ 100 ರೂಪಾಯಿ ನಮ್ಮ ಅಡ್ಮಿಷನ್ ಫೀಸ್ ಆಗಿರುತ್ತೆ. ಸೊ ಸರ್ವಿಸ್ ಚಾರ್ಜಸ್ 50 ರೂಪಾಯಿ ಆಗುತ್ತೆ. ಸೊ ಟೋಟಲ್ 1150 ರೂಪೀಸ್ ಟೋಟಲ್ ತೋರಿಸಿರುತ್ತೆ. ಅಷ್ಟು ಅಮೌಂಟ್ ಇಲ್ಲೇ ವರ್ಡ್ಸಲ್ಲಿ ತೋರಿಸುತ್ತೆ. ಸೊ ಸರಿ ಇದೆ ಅಂತಂದರೆ ನಾವು ಸೇವ್ ಅಂತ ಜಸ್ಟ್ ಸೇವ್ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇವ್ರ ಹೆಸರಲ್ಲಿ 1000 ರೂಪಾಯಿ ಡೆಪಾಸಿಟ್ ಆಗುತ್ತೆ. ನಮ್ಮ ಕ್ಯಾಶು ಇನ್ಕ್ರೀಸ್ ಆಗುತ್ತೆ, ನಮ್ಮ ಕ್ಯಾಶ್ ಬುಕ್ಕಲ್ಲಿ ಅಮೌಂಟು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇಷ್ಟು ಬಂದು ನಾವು ಕಂಪ್ಲೀಟು ಒಂದು ಹೊಸ ಮೆಂಬರ್ ಆ್ಯಡ್ ಮಾಡೋವಂಥದ್ದು. ಹಾಗೆಯೇ ಎಕ್ಸಿಸ್ಟಿಂಗ್ ಮೆಂಬರ್ ಇದೆ, ಸೊ ಅಡಿಷ್ನಲ್ ಶೇರ್ ಕಟ್ಟಬೇಕು ಅಂತಂದರೂ ಕೂಡ ಹೀಗೇ ಮೆಥಡು. ಸಪೋಸ್ ಯಾರೋ ಕಸ್ಟಮರು ಅಡಿಷ್ನಲ್ ಶೇರ್ ಕಟ್ಟಿದ್ದಾರೆ ಅಂತ ಅಂದರೆ ನಾವು ಸೇಮ್ ಇದೇ ಆಪ್ಷನಲ್ಲಿ ಬಂದು ಇಲ್ಲಿ ಅವರ ಅಡ್ಮಿಷನ್ ನಂಬರ್ನ ಹಾಕಿ ನಾವು ಇಲ್ಲಿ ಏನು ಅಮೌಂಟು ಚಾರ್ಜಸ್ ಏನು ತೊಗೋತಾ ಇದ್ದೀವಿ ಅದನ್ನು ನಾವು ಇಲ್ಲಿ ಫೀಡ್ ಮಾಡಿ ಸೇವ್ ಮಾಡಿದ್ರೆ ಈ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗುತ್ತೆ. ಅದಾದ ನಂತರ ಶೇರ್ ವಿಡ್ರಾಲ್ ಇದೆ. ಸಪೋಸು ಯಾರೋ ಕಸ್ಟಮರು ಕ್ಲೋಸ್ ಆಗ್ತೋ ಅಥವಾ ಡೆತ್ ಆಯಿತೋ ಏನೋ ಒಂದು ಕೇಸ್ ಆಗಿ ಅವರು ಶೇರ್ ವಿಡ್ರಾನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸೊ ಶೇರ್ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕಿ ಆ ಅಮೌಂಟ್ನ ಅವ್ರ ಹೆಸರಲ್ಲಿ ಎಷ್ಟಿದೆಯೋ ಶೇರ್ ಅಮೌಂಟ್ನ ಆ ಅಮೌಂಟ್ನ ನಾವು ವಿಡ್ರಾ ಮಾಡ್ಬೋದು. ಈಗ ಈ ಕಸ್ಟಮರ್ ಹೆಸರಲ್ಲಿ 150 ರೂಪಾಯಿ ಇದೆ, ಶೇರ್ ಅಮೌಂಟ್ ಇದೆ. ಈ ಶೇರ್ ಅಮೌಂಟ್ನ ಇವರು ವಿಡ್ರಾ ಮಾಡಬೇಕು ಅಂತಂದರೆ ನಾವು ಜಸ್ಟ್ 150 ಇಲ್ಲಿ ಅಮೌಂಟ್ ಟೈಪ್ ಮಾಡೋವಂಥದ್ದು. ಟೈಪ್ ಮಾಡಿ ಈ ಟ್ರಾನ್ಸಾಕ್ಷನನ್ನು ಸೇವ್ ಅಂತ ಕೊಟ್ಟರೆ ಸೊ 150 ರೂಪೀಸ್ ಅವರ ಶೇರ್ ಅಮೌಂಟು ನಮ್ಮ ಶೇರ್ ಅಮೌಂಟಲ್ಲಿ ವಿಡ್ರಾ ಆಗುತ್ತೆ. ಸೊ ಕಂಪ್ಲೀಟ್ ಮೆಂಬರ್ಶಿಪ್ ಬಗ್ಗೆ ಈ ವಿಡಿಯೋನಲ್ಲಿ ಮುಗಿಸಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಏನು ಮಾಡಲ್ಸ್ ಇವೆ ಅದ್ರ ಬಗ್ಗೆ ಒಂದೊಂದಾಗಿ ನಾವು ತಿಳ್ಕೊಂಡು ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್.